ಹಾಯ್ ನಮಸ್ತೆ ಎಲ್ರಿಗೂ. ಇದು ಅಮೃತಧಾರೆ 20th ಮೇ ಎಪಿಸೋಡು. ಸೊ ಇವಾಗ ದಿವಾನ್ನವರ ಅಮ್ಮ ನನಗೆ ಆಯುರ್ವೇದ ಮೆಡಿಸಿನ್ಗೆ ಅಂತ ಒಂದು ಕಡೆ ಕಳಿಸಿದ್ದಾರೆ. ಅಲ್ಲಿ ಅವರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಸೊ ಅವರು ಮತ್ತೆ ಹುಷಾರಾಗಿ ಮೊದಲಿನ ತರ ಆಗ್ತಾರ? ಹಾಗೆ ಈಗ ಆಗಷ್ಟೇ ಅವರಿಗೆ ಮೊದಲಿನ ನೆನಪಿದೆ, ಬಟ್ ಅವ್ರು ಆಕ್ಟ್ ಮಾಡ್ತಿದ್ದಾರಲ್ಲ ಅವ್ರಿಗೇನ್ ಗೊತ್ತಿಲ್ಲ ಅಂತ. ಸೊ ಅವರು ಎಲ್ಲ ವಿಚಾರ ಹೇಳ್ತಾರ ನೋಡುವ. ಇಲ್ಲಿ ಶಕುಂತಲ ಮತ್ತು ಅವರ ಅಣ್ಣ ಮಾತಾಡ್ತಾ ಇರ್ತಾರೆ. ಅಲ್ಲ, ಈ ನಂಜಿಗೆ ನಮ್ಮ ನಂಬರ್ ಹೆಂಗೆ ಸಿಕ್ಕಿತ್ತು ಅಂತ ಅವನಿಗೆ ಡೌಟ್ ಇರುತ್ತೆ. ಹೇಗೋ ಸಿಕ್ಕಿರುತ್ತೆ, ಇವಾಗಿನ ಕಾಲದಲ್ಲಿ ಹೇಗೆ ಬೇಕಾದರೂ ಸಿಗ್ಬೋದು, ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ತಿ ಅಂತ. ಅಲ್ಲ, ಹೋಗಿ ಹೋಗಿ ನೀನು ನನ್ನ ನಂಬರ್ ಕೊಟ್ಟಿದ್ಯಲ್ಲ, ಅವಳು ಪದೇ ಪದೇ ನನಗೆ ಕಾಲ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ. ಆ ಥರ ಏನು ಮಾಡಲ್ಲ ಅವಳು. ಈ ಮನೆಗೆ ಕಾಲ್ ಮಾಡೋ ಬದಲು ನಿನಗೆ ಕಾಲ್ ಮಾಡಿದರೆ ತೊಂದರೆ ಇಲ್ಲ, ಅದಕ್ಕೋಸ್ಕರ ನಾನು ನಿನ್ನ ನಂಬರ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ನಿನ್ನ ದೊಡ್ಡ ಮಗ ಮತ್ತು ಸೊಸೆ ಇಲ್ಲ ಮನೆಯಲ್ಲಿ, ಚಿಕ್ಕ ಮಗ ಚಿಕ್ಕ ಸೊಸೆನೂ ಇಲ್ಲ. ರಿಪೇರಿ ಗಾಡಿ ಇದೆ ಅಲ್ಲ, ಅಂದರೆ ದಿವಾನ್ ಅಮ್ಮನಿಗೆ ಹೇಳೋದು, ಗೌತಮ್ನ ಅಮ್ಮನಿಗೆ ಇಂಡೈರೆಕ್ಟ್ ಆ ಥರ ಮಾತಾಡೋದು ಇವರು. ಅವರನ್ನೆಲ್ಲೋ ಮತ್ತೆ ಅವರಿಗೆ ನೆನಪು ಬರುವಾಗೇನೋ ಕಳಿಸಿದ್ರಲ್ಲ ಅಂತ. ಅದಕ್ಕೆ ಶಕುಂತಲ ಹೇಳ್ತಾರೆ, ನನಗೆ ಅವರ ಬಗ್ಗೆ ಏನು ಇದು ಥಿಂಕ್ ಮಾಡಲ್ಲ ನಾನು ಅಂತ. ಅಲ್ಲ, ಅದು ಯೂಸಿಗೆಲ್ಲ ಮತ್ತೇನಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಅಂತ ಅವ್ರ ಅಣ್ಣ ಹೇಳ್ತಾರೆ. ಅವಳು ಎಲ್ಲೇ ಹೋದ್ರು ಬಾಲ್ ಬಂದು ಬೀಳುದು ನಮ್ಮ ಕಾಲ್ ಕೆಳಗೇನೆ, ಅವಳ ಹಣೆ ಬರ ಇದು ಮಾಡುದು ನಾವೇ ಅಂತ ಹೇಳ್ತಾಳೆ ಶಕುಂತಲ. ನಾವು ನೆಮ್ಮದಿಯಾಗಿರುವ ಅಂತ ಹೇಳ್ತಾಳೆ ಶಕುಂತಲ, ಯಾರಿಲ್ಲಲ್ಲ ಅಂತ. ಅದಕ್ಕೆ ಅವರ ಅಣ್ಣ ಹೇಳ್ತಾನೆ, ಏನು ನೆಮ್ಮದಿಯಲ್ಲಿ ಮಲ್ಲಿದ್ದಾಳಲ್ಲ, ಅವಳು ಇಲ್ಲೇ ಇದ್ಕೊಂಡು ಎಲ್ಲ ವಿಷಯ ನಿನ್ನ ಭೂಮಿಕನಿಗೆ ಹೇಳ್ತಾಳೆ ಅಂತ ಹೇಳ್ತಾನೆ. ನಿನ್ನ ಬಿಟ್ಟು ಮತ್ತೆಲ್ಲರೂ ಈ ಮನೆಯವರು ಹಿರಿ ಸೊಸೆಗೆ ಗೂಢಚಾರಿಯಾಗಿದ್ದಾರೆ ಅಂತ ಹೇಳ್ತಾನೆ. ನನಗೂ ಇದು ನೋಡಿ ನೋಡಿ ಸಾಕಾಯ್ತು ಅಣ್ಣ, ನಾವೇನಾದ್ರೂ ಹೊರಗಡೆ ಸುತ್ತಾಡ್ಲಿಕ್ಕೆ ಹೋಗುವ ಅಂತ ಹೇಳ್ತಾನಲ್ಲ. ಎಲ್ಲಿಗೆ ಹೋಗುವ? ಫಾರ್ಮ್ ಹೌಸ್ ಇಲ್ಲದ್ರೆ ರೆಸಾರ್ಟಿಗೆ ಹೋಗುವ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಎಲ್ಲ ಎಣ್ಣೆ ಹೊಡಿಲಿಕ್ಕೆ ಒಳ್ಳೆ ಜಾಗ ಮನೆಗಿಂತ. ಅಲ್ಲ, ಎಲ್ಲಿ ಹೋದ್ರು ನೀನು ಅದಕ್ಕೆ ಬರ್ತೀಯಲ್ಲ ವಿಷಯಕ್ಕೆ ಅಂತ ಹೇಳ್ತಾಳೆ. ಇಲ್ಲಿ ಮಲ್ಲಿ ಮತ್ತೆ ಜಯದೇವ್ ರೂಮಲ್ಲಿ ಇರ್ತಾರೆ. ಜಯದೇವ್ ಹೇಳ್ತಾನೆ, ಮಲ್ಲಿ ನಾನು ಆಫೀಸ್ಗೆ ಹೊರಡ್ತೇನೆ ಅಂತ. ಅವಳು ಮಾತಾಡೋದಿಲ್ಲ, ಅವಳೇನೋ ಪ್ಲಾನ್ ಅಲ್ಲಿ ಇದ್ದಾಳೆ ಅವರನ್ನು ಕಂಡುಹಿಡಿಯಲಿಕ್ಕೆ ಅಂತ. ಮತ್ತೆ ಏನ್ ಮಾಡ್ಲಿ, ಯಾರಿಲ್ಲ ಈ ಮನೇಲಿ, ಒಬ್ಳೆ ಕುತ್ಕೊಂಡು ಬೋರ್ ಆಗುತ್ತೆ ಅಂತ. ಅದಕ್ಕೆ ಜಯದೇವ್ ಹೇಳ್ತಾನೆ, ಹೌದು ನನಗೂ ಗೊತ್ತಾಗುತ್ತೆ, ಆದ್ರೆ ಸಣ್ಣ ಪುಟ್ಟ ಕೆಲಸ ಆದ್ರೂ ಆಫೀಸ್ಗೆ ಹೋಗ್ಬೇಕಾಗುತ್ತೆ, ಯಾರು ಇಲ್ಲಲ್ಲ ಅಂತ ಹೇಳ್ತಾನೆ. ನಾನು ಬೇಗ ಕೆಲಸ ಮುಗಿಸ್ಕೊಂಡು ಬಂದು ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಯ್ತು, ಬೇಗ ಬನ್ನಿ ಅಂತ ಮಲ್ಲಿ ಹೇಳ್ತಾಳೆ. ಮತ್ತೆ ಮೆಲ್ಲ ಅವನೇ ಮನಸ್ಸಲ್ಲಿ ಅನ್ಕೊಳ್ತಾನೆ, ಅಲ್ಲ ಒಳ್ಳೆ ಆಪರ್ಚುನಿಟಿ, ಯಾರು ಇಲ್ಲ, ಈ ಮಲ್ಲಿಯನ್ನು ಸಾಗಾಕಿದ್ರೆ ನಾನು ನನ್ನ ಡಾರ್ಲಿಂಗ್ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದಲ್ವಾ, ಅವಳ ಆಸೆನೂ ಈಡೇರುತ್ತೆ ಅಂತ ಅನ್ಕೊಳ್ತಾನೆ. ಮತ್ತೆ ಮಲ್ಲಿ ಹತ್ರ ಬಂದು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ನಾನು ಆಫೀಸ್ಗೆ ಹೋಗೋದು, ಅಲ್ಲಿ ಮೀಟಿಂಗ್ ಆಗೋದು, ಮತ್ತೆ ನಾನು ಬರುವಾಗ ಲೇಟ್ ಆಗೋದು, ನೀನು ನನಗೆ ಕಾಯ್ಕೊಂಡು ಕುತ್ಕೊಳ್ಳೋದು, ಊಟ ಎಲ್ಲ ಮಾಡದೆ. ಅದ್ರ ಬದಲು ನೀನು ತಾತನ ಮನೆಗೆ ಹೋಗ್ಬೋದಲ್ಲ, ನಿನ್ಗೂ ನೋಡ್ದಾಗೆ ಆಗುತ್ತೆ, ಒಬ್ಬೊಬ್ರನ್ನು ಬಿಟ್ಟು ಇರ್ಲಿಕ್ಕೆ ಆಗಲ್ಲಲ್ಲ ಅಂತ ಹೇಳ್ತಾನೆ. ಆಗ ಮನ್ಸಲ್ಲಿ ಅನ್ಕೊಳ್ತಾಳೆ, ಇವ್ರು ಹೇಳುದೇನೋ ಸರಿ, ಆದ್ರೆ ಇವರು ಒಳಗಡೆ ಏನೋ ಪ್ಲಾನ್ ಮಾಡ್ತಿದ್ದಾರಲ್ಲ ಅಂತ. ಮಲ್ಲಿ ಏನಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ನೀವು ಒಬ್ಬರೇ ಇರ್ತೀರಿ, ನಾನು ಒಬ್ಬಳೇ ಹೋಗೋ ಬದಲು ನೀವು ನಾನು ಒಟ್ಟಿಗೆ ಹೋಗುವಲ್ಲ ಅಂತ ಜಯದೇವನಿಗೆ ಹೇಳ್ತಾನೆ. ಆಯ್ತು, ನಾವು ಒಟ್ಟಿಗೆ ಹೋಗುವ ಅಂತ ಅವನು ನಾಟಕ ಮಾಡ್ತಾನೆ ಸುಮ್ಮನೆ. ಅಲ್ಲ, ಆವಾಗ ಆ ಥರ ಹೋದ್ರೆ ನನ್ನನ್ನು ಆಫೀಸಿಂದ ಹೊರಗಡೆ ಹಾಕ್ತಾರೆ ಅಂತ ಹೇಳ್ತಾನೆ. ಆದರೂ ನೀನು ಹೋಗ್ಬೋದಲ್ವಾ, ಒಳ್ಳೆ ಆಪರ್ಚುನಿಟಿ, ನಿನಗೂ ನೋಡ್ದಾಗೆ ಆಗುತ್ತೆ ಅಂತ. ಹಾಗೆ ಮಲ್ಲಿ ಹೇಳ್ತಾಳೆ, ನಾನು ಸ್ವಲ್ಪ ಹೊತ್ತು ಟೈಮ್ ತಗೊಂಡು ಯೋಚನೆ ಮಾಡಿ ಹೇಳ್ತೀನಿ ನಿಮಗೆ ಅಂತ. ಇಲ್ಲಿ ಗೌತಮ್ ದಿವಾನ್ ಅಮ್ಮನಿಗೆ ಟ್ರೀಟ್ಮೆಂಟ್ ಆಗ್ತಾ ಇರುತ್ತೆ. ಅದೇ ಥರ ಗೌತಮ್ನ ತಂಗಿ ಮತ್ತು ಅವನ ಅಸಿಸ್ಟೆಂಟ್ ಇದ್ದಾನಲ್ಲ, ಕರ್ಕೊಂಡೋಗಿರ್ತಾರೆ. ಅವರಿಬ್ಬರು ಒಬ್ಬೊಬ್ರನ್ನ ಕಂಡ್ರೆ ಆಗ್ತಾ ಇರಲಿಲ್ಲ, ಬಟ್ ಇವಾಗ ಸ್ವಲ್ಪ ಸ್ವಲ್ಪ ಅವ್ರನ್ನು ಹೊಂದಾಣಿಕೆ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನೋಡುವ ನೆಕ್ಸ್ಟ್ ಅವರು ಒಂದು ಪ್ರೀತಿಯಲ್ಲಿ ಬೀಳ್ತಾರ, ಸುಧಾನಿಗೊಂದು ಪಾರ್ಟ್ನರ್ ಸಿಗ್ತಾರ ಅಂತ. ಇಲ್ಲಿ ಮಲ್ಲಿ ಹೊರಗಡೆ ಹೋದ ಕೂಡಲೇ ಜಯದೇವು ಅವನ ಲವರಿಗೆ ಫೋನ್ ಮಾಡ್ತಾನೆ. ಹಾಗೆ ಮಲ್ಲಿ ಮೆಲ್ಲ ಕದ್ದು ಮುಚ್ಚಿ ಕೇಳ್ತಾ ಇರ್ತಾಳೆ, ಇವನು ಯಾರಿಗೆ ಫೋನ್ ಮಾಡೋದಂತ. ಏನು ಮಾಡ್ತಿದ್ಯಾ ಡಾರ್ಲಿಂಗ್ ಅಂತ ಕೇಳ್ತಾನೆ. ಅದಕ್ಕೆ ನಾನು ಈಗಷ್ಟೇ ತಿನ್ ಮಾಡಿ ನೋಡ್ಬೇಕು ಏನು ಮಾಡ್ಬೇಕಂತ ಹೇಳ್ತಾನೆ. ಏನು ಗೊತ್ತಾ, ಇವತ್ತು ಮಲ್ಲಿ ಬಿಟ್ಟು ಮನೇಲಿ ಯಾರೂ ಇಲ್ಲ. ಸೊ ನಿನ್ಗೆ ಒಂದು ಒಳ್ಳೆ ಆಪರ್ಚುನಿಟಿ, ನಿನಗೂ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಆಸೆ ಇದೆ ಅಲ್ಲ, ಆದರೆ ನೀನು ಹೆಂಡ್ತಿದ್ದಲ್ಲ, ಅಯ್ಯೋ ಅವಳು ನಂಬರ್ 1 ದಡ್ಡಿ ಅಂತ ಹೇಳ್ತಾನೆ. ಬಟ್ ಇದನ್ನೆಲ್ಲ ಮಲ್ಲಿ ಅಲ್ಲಿ ಕೂತ್ಕೊಂಡು ಕೇಳ್ತಾ ಇರ್ತಾಳೆ, ಅದು ಜಯದೇವ್ ಗೊತ್ತಿಲ್ಲ.
ನೀನು ರೆಡಿಯಾಗು, ನಾನು ಮಲ್ಯನ ಹೇಗಾದರೂ ಇಲ್ಲಿಂದ ಸಾಗಾಗ್ತೀನಿ, ಹಾಗೆ ಕೆಲಸದವರನ್ನು ಹೊರಗಡೆ ಕಳಿಸ್ತೀನಿ, ಆದರೆ ನೀನು ಇಲ್ಲಿಗೆ ಬಂದು ನಾವು ಎಂಜಾಯ್ ಮಾಡುವ ಅಂತ ಹೇಳ್ತಾನೆ. ಆದರೆ ಮಲ್ಲಿ ಇಲ್ಲಿ ಅನ್ಕೊಳ್ತಾಳೆ, ಓ ಇದಾ ಪ್ಲ್ಯಾನ್ ಅಂತ. ನಾನು ಕಾಲ್ ಮಾಡಿದ ಕೂಡಲೇ ನೀನು ಬರಲಿಕ್ಕೆ ರೆಡಿಯಾಗು, ಆಯ್ತು ಕಾಯ್ತಾ ಇರ್ತೀನಿ ಅಂತ ಹೇಳ್ತಾಳೆ. ಮಲ್ಲಿ ಇಲ್ಲಿ ಅನ್ಕೊಳ್ತಾಳೆ, ಜಾಸ್ತಿ ಖುಷಿ ಪಡಬೇಡಿ, ನಿಮ್ಮ ಕನಸಿಗೆ ಕೊಕ್ಕೆ ಹೇಗೆ ಹಾಕುದಂತ ನನಗೆ ಗೊತ್ತು ಅಂತ. ಹೀಗೆ ನಾಟಕ ಮಾಡ್ತಾರೆ. ರೀ ನಾನು ನೀವು ಹೇಳ್ದಾಗೆ ತಾತನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ. ಯಾಕಂದ್ರೆ ಅವರು ಬರೋ ಪ್ಲಾನಿಗೆ ಏನಾದರೂ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದಾಳೆ. ಅದಕ್ಕೆ ಅದು ನಿಜ, ಆದರೆ ನೀನು ಹೋಗ್ತೀಯ ನಿನ್ನ ಖುಷಿಯಲ್ಲಿ, ಆದರೆ ನನಗೆ ಬೋರ್ ಆಗುತ್ತೆ ಅಲ್ಲ, ಬೇಜಾರಾಗುತ್ತೆ ಅಂತ ಜಯದೇವ್ ಹೇಳ್ತಾನೆ. ಹಾಗೆ ನಾನೇ ಖುದ್ದಾಗಿ ನಿನ್ನನ್ನು ಗಾಡಿಯಲ್ಲಿ ಹತ್ತಿಸ್ಬಿಡ್ತೀನಿ, ಆಯಿತು ನಾನು ಬಟ್ಟೆ ಪ್ಯಾಕ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅವನ ಮಲ್ಯನ ಕಾರ್ ಹತ್ರ ನಿಲ್ಲಿಸ್ಕೊಂಡು, ನೀನು ಹೋಗೋದಂದರೆ ನನಗೆ ತುಂಬ ಬೇಜಾರಾಗುತ್ತೆ, ಆದರೆ ಏನು ಮಾಡಲಿ, ನೀನು ಹೋಗ್ಬೇಕಲ್ಲ, ನೀನು ಹೋದ ಕೂಡಲೇ ರೀಚ್ ಆದ ಕೂಡಲೇ ಕಾಲ್ ಮಾಡು. ಅಲ್ಲ ರೀ, ನಿಮ್ಗೆ ಇಷ್ಟು ಬೇಜಾರಾಗೋದಾದರೆ ನಾನು ಹೋಗಲ್ಲ ಅಂತ ಅವಳು ಅಲ್ಲೂ ಪ್ಲ್ಯಾನ್ ಹೇಳ್ತಾಳೆ. ಸುಮ್ಮನೆ ಏನು ಹೇಳ್ತಿದ್ಯಾ, ನಾನು ಇಷ್ಟು ಮಾಡ್ಲಿಕ್ಕೆ ನಾನು ಅಷ್ಟು ಕಷ್ಟಪಟ್ಟಿದ್ದ ಅಂದರೆ ನಾನು ನಿನ್ನನ್ನು ಬೇಜಾರಲ್ಲಿ ಊರಿಗೆ ಕಳಿಸ್ತಾ ಇರೋದು ಅಂತ ಅವನೊಂದು ನಾಟಕ ಮಾಡ್ತಾನೆ. ಹೊರಟವರು ಜಾಸ್ತಿ ಹೊತ್ತು ನಿಲ್ಬಾರ್ದು, ಶಕುನ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ನೀವು ಯಾವ ಶಕುನ ನಂಬಲಿಕ್ಕೆ, ನಾನು ಮುಂಚೆಯಿಂದನೂ ನಂಬ್ತಿದ್ದೀನಿ ಅಂತ. ಯಾಕೆಂದರೆ ಅವನಿಗೆ ಅವನ ಲವರ್ ಬರಬೇಕಲ್ಲ, ಒಮ್ಮೆ ಸಾಗಾಕು ಅಂತ ಕಾಯ್ತಾ ಇದ್ದಾನೆ. ಹಾಗೆ ಹೇಗೋ ಆಚೆಚೆ ಮಾತಾಡಿ ಮಲ್ಲಿಯನ್ನು ಕಳಿಸ್ಕೊಡ್ತಾನೆ. ಹಾಗೆ ಅವನ ಪ್ರೀತಿಯ ಹುಡುಗಿಗೆ ಕಾಲ್ ಮಾಡ್ತಾನೆ. ಬೇಬಿ ಓದ್ಲು ಮಲ್ಲಿ, ಓದ್ಲ ಅಂದರೆ ಅಷ್ಟು ದೊಡ್ಡ ಗುಡ್ ನ್ಯೂಸ್ ಅಲ್ಲ, ತಾತನ ಮನೆಗೆ ಓದ್ಲು ಅಂತ ಹೇಳ್ತಾನೆ. ಕರೆಕ್ಟಾಗಿ ನೋಡಿ ಜೈ, ಅವಳು ಕರೆಕ್ಟಾಗಿ ಮನೆಗೆ ಹೋಗ್ತಾಳ ಇಲ್ವಾ ಅಂತ, ಮತ್ತೆ ಪ್ರಾಬ್ಲಮ್ ಆಗಬಾರ್ದು, ಇಲ್ಲ ನಾನೇ ಕರೆಕ್ಟಾಗಿ ಸೆಟಪ್ ಮಾಡಿ ಕಳಿಸಿದ್ದೀನಿ ಅಂತ ಹೇಳ್ತಾನೆ. ಅವಳು ಯಾವುದೇ ಕಾರಣಕ್ಕೂ ಬರಲಿಕ್ಕೆ ಸಾಧ್ಯ ಇಲ್ಲ, ಅವಳು ಎಕ್ಸಿಟ್, ನೀನು ಎಂಟ್ರಿ, ಬೇಗ ಬಾ, ಆಯಿತು ನಾನು ಬರ್ತೀನಿ ಬೇಗ ಅಂತ ಹೇಳ್ತಾಳೆ. ಇಲ್ಲಿ ಗೌತಮ್ ಅವರು ಕನಕದುರ್ಗಕ್ಕೆ ಬರ್ತಾರೆ. ಹಾಗೆ ಆನಂದ್ ಹೆಂಡ್ತಿನೂ ಬರ್ತಾಳೆ. ಅದಕ್ಕೆ ಆನಂದ್ ಹತ್ರ ಕೇಳ್ತಾನೆ ಗೌತಮ್, ಇವಳು ಬಂದ್ಲಪ್ಪ, ನಾವು ಏನು ಮಾಡೋದು, ಎಂತೂ ಮದುವೆ ಆಗಿದೆ, ಬೆನ್ನಿಗೆ ಬೇತಾಲ್ದಾಗೆ ಅವಳನ್ನು ಕಟ್ಕೊಂಡು ಬರಬೇಕಲ್ಲ ಅಂತ. ನಾನು ಬಂದಿರೋದಕ್ಕೆ ಕಾರಣ ಭೂಮಿಕನು ಒಬ್ಳಾಗ್ತಾಳೆ, ಅವಳಿಗೂ ಕೇರ್ ಮಾಡೋದು, ಅವಳಿಗೆ ಯಾರಾದರೂ ಮಾತಾಡಲಿಕ್ಕೆ ಬೇಕಲ್ಲ, ಅದಕ್ಕೋಸ್ಕರ ಬಂದಿರೋದು ಅಂತ ಹೇಳ್ತಾಳೆ. ಫೈನಲಿ ಅವರು ಕಾರಲ್ಲಿ ಹೊರಡ್ತಾರೆ ಕನಕದುರ್ಗಕ್ಕೆ. ನೋಡುವ ನೆಕ್ಸ್ಟ್ ಎಪಿಸೋಡಲ್ಲಿ ಗೊತ್ತಾಗುತ್ತಾ ಕನಕದುರ್ಗದಲ್ಲಿ ಶಕುಂತಲ ವಿಷಯ, ಹಾಗೆ ಗೌತಮ್ಗೂ ಗೊತ್ತಾಗುತ್ತಂತ ನೋಡುವ. ಇಲ್ಲಿ ಮಲ್ಲಿ ಕೈಯಲ್ಲಿ ಜಯದೇವ್ ಬೀಳ್ತಾನ ನೋಡಬೇಕು. ಯಾಕೆಂದರೆ ಮಲ್ಲಿ ರಿಟರ್ನ್ ಬರೋ ಚಾನ್ಸಸ್ ಇದೆ. ಅವಳು ಬೇರೆ ಪ್ಲ್ಯಾನ್ ಮಾಡಿದ್ದಾಳೆ, ಅದಕ್ಕೋಸ್ಕರ ಅವಳು ಹೋಗುವ ಥರ ಪ್ಲ್ಯಾನ್ ಮಾಡಿ ಅವಳನ್ನು ಇಲ್ಲಿಗೆ ಕರ್ಕೊಂಡು ಬಂದಮೇಲೆ ಏನಾದರೂ ಮಾಡೋ ಪ್ಲ್ಯಾನಲ್ಲಿದ್ದಾಳೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ, ಮಲ್ಲಿ ಬರ್ತಾಳ, ಏನು ಮಾಡ್ತಾಳೆ, ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿಡ್ತಾರೆ ಅಂತ ನೋಡುವ. ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತಿದ್ದೀನಿ. ಯಾರೆಲ್ಲ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೈ, ಟೇಕ್ ಕೇರ್.